ಸೇಮ್ ಹ್ಯಾಸ್ ಟು ಕ್ಯಾಲಿ ವಿತ್ ದ ಬೋತ್. ಹಾಗೆ ಆಮೇಲೆ EVM ಕಂಟ್ರೋಲ್ ಯೂನಿಟ್ ಅಲ್ಲಿ ವೋಟ್ಸ್, ಟೋಟಲ್ ವೋಟ್ಸ್, ಈ ಟೋಟಲ್ ವೋಟ್ಸ್ VVPAT ವೋಟ್ಸ್ಗೆ ಟ್ಯಾಲಿ ಆಗ್ತದೆ. ಇಷ್ಟೇ ನಮ್ಮ ಇದಿರೋ, ನಿಮ್ಮ ಮುಂದೆನೂ ಅಷ್ಟೇ ಸರ್. ಪೊಲಿಟಿಕ್ಸ್ ಅನ್ನ ನಿಮ್ಮ ಹತ್ರ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಇವರ ಎಕ್ಸಿಕ್ಯೂಟಿವ್ ರಾಜಕಾರಣ ಮಾಡೋರು ನಾವು ಬರ್ತೀವಿ, 5 ವರ್ಷ ನಾವು ಹೋಗ್ಬಿಡ್ತೀವಿ. ಬಟ್ ಪರ್ಮನೆಂಟ್ ಆಗಿರೋರು ನೀವು, ಕಾನ್ಸ್ಟಿಟ್ಯೂಷನ್ ಎತ್ತಿ ಹಿಡಿಬೇಕಾಗಿರೋ ನಾವು ಕೂಡ. ಆದ್ರೆ ಮೇನ್ ಏನಂತಂತಂದ್ರೆ ತಾವು ಅದನ್ನು ಎತ್ತಿ ಹಿಡಿಬೇಕು. ಕೋರ್ಟ್ನ ಆದೇಶ ಇದೆ, ಅದರ ಪ್ರಕಾರ ತಾವು ಇದು ತಾವು ನಡ್ಕೊಳ್ತೀರಿ ಅನ್ನೋ ನಂಬಿಕೆಯ ಮೇಲೆ ಬಂದಿರೋದು. ಒತ್ತಡ ನಾನು ಹಾಕ್ಬೋದು, XYZ ಹಾಕ್ಬೋದು. ಒತ್ತಡಕ್ಕೆ ದಯವಿಟ್ಟು ಅವಕಾಶ ಇರಬಾರ್ದು. ಇಲ್ಲ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕ್ಯಾಮರಾ ಇದ್ಬಿಟ್ರೆ ಎಲ್ಲ ಮಾಡ್ತಾರೆ. Nobody will every table has got a CCTV sir. With a 360-degree room complete cover. ಯಾಕಂದ್ರೆ ನಾವು ನಾಳೆ ನಿಮ್ಮನ್ನು ಬ್ಲೇಮ್ ಮಾಡೋದು. ನಾನು ನಿಮ್ಮಲ್ಲಿ ಮನವಿ ಮಾಡಿದ್ವಿ ಸರ್, ಮತ್ತೆ ಕೋರ್ಟ್ ಆಗ್ಲಿಕ್ಕೆ ಹೋಗೋದು ಬೇಡ. ಕೈ ಮುಗಿದು ಕೇಳ್ಕೊತೀನಿ, ಆಗುವಂತ ಮಾತ್ರ ಅವ್ರ ಮೇಲೆ ಹಾಕ್ಬಿಡಿದ್ವು. ಯು ಆರ್ ದ ಚೀಫ್, ಯು ಆರ್ ದ ಮ್ಯಾಜಿಸ್ಟ್ರೇಟ್. ನೀವು ಯಾರ ಮೇಲೂ ಹಾಕ್ಬಿಡಿ ಸರ್, ನೀವೇ ಜವಾಬ್ದಾರಿ. ನಿಮಗೆ ಅವ್ರ ಮೇಲೆ ಅನುಮಾನ ಇದ್ರೆ ಈಗಲೇ ಅವ್ರನ್ನ ದೂರ ಇಟ್ಬಿಡಿ. ಯಾರು ಏನೇ ಮಾಡಿದ್ರು ಯು ಆರ್ ದಿ ಆನ್ಸರಬಲ್. ಅದರಿಂದಾಗಿ ಯು ಆರ್ ದಿ ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್. ನೀವು ಆನ್ಸರಬಲ್ ಗೆದ್ದಿರೋ ಕ್ಯಾಂಡಿಡೇಟ್ ಹೇಳ್ತಾ ಇದ್ದಾರೆ ಏನೂ ಆಗಿಲ್ಲ ಅಂತ. 5 ಅವರ್ ಇನ್ನಷ್ಟೇ, 5 ಅವರ್ ಸ್ಪೆಂಡ್ ಮಾಡ್ಬೇಕು ನಾವಷ್ಟೇ, ಮುಗಿಸ್ಬಿಡೋಣ. ಮತ್ತೆ ಕೋರ್ಟ್ ಹೋಗೋದು ಬೇಡ. ನಿಮಗೂ ಒಳ್ಳೆ ಹೆಸರು ಬರುತ್ತೆ, ಇಡೀ ಇಂಡಿಯಾ ನಿಮ್ಮನ್ನು ನೋಡ್ತಾ ಇದೆ. ಎಲ್ಲಾರು ಈ ಮಿಷಿನ್ ಕೌಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇಡೀ ದೇಶ ನಿಮ್ಮನ್ನು ನೋಡ್ತಾ ಇದೆ. ಮತ್ತೆ ಎಣಿಸ್ಲಿಲ್ಲ ಅಂತ ಹೇಳಿ ನಿಮ್ಮ ಹೆಸರು ಹೇಳ್ಕೊಂಡು ನಾವು ಕೋರ್ಟ್ ಹೋಗೋದು. ಪ್ಲೀಸ್, ಇಟ್ಸ್ ಹಂಬಲ್ ರಿಕ್ವೆಸ್ಟ್. ದಯವಿಟ್ಟು ಒಂದೇನು ಅಂತಂದ್ರೆ ರೇರೆಸ್ಟ್ ಆಫ್ ರೇರ್ ಕೇಸಸ್ ಅಂದ್ರೆ ಒಬ್ಬ ಚುನಾವಣೆ ನಿಂತ ಅಭ್ಯರ್ಥಿ ತಾನು ಸರಿ ಇಲ್ಲ ಅಂತ ಹೋದಾಗ ಇನ್ನೊಂದು ಟರ್ಮ್ ಆಗೋದ್ಮೇಲೆ ನಾವು ಸಾಮಾನ್ಯವಾಗಿ ಜುಡಿಷಿಯಲ್ ಆರ್ಡರ್ಸ್ ನೋಡಿದ್ದೀವಿ. 2.5 ವರ್ಷದೊಳಗಾಗಿ ಸುಪ್ರೀಂ ಕೋರ್ಟ್ಗೆ ಇದರಲ್ಲಿ ಏನೋ ಸತ್ಯ ಇದೆ, ಇದನ್ನ ಒಂದ್ಸತಿ ರೀಕೌಂಟಿಂಗ್ ಹೋಗ್ಲೇಬೇಕು ಅಂತ ಬಲವಾಗಿ ಅನ್ಸದ ಮೇಲೆ ಆರ್ಡರ್ಸ್ ಬಂದಿದೆ. ಈಗ ಇಡೀ ದೇಶ ಈ ಕಡೆ ನೋಡ್ತಾ ಇದೆ. ಅಂದ್ರೆ ಮಾಲೂರಿನ ಈ ಚುನಾವಣೆಯಲ್ಲಿ ರೀಕೌಂಟಿಂಗ್ ರಿಸಲ್ಟ್ ಯಾವ ರೀತಿ ಬರುತ್ತೆ, ಸುಪ್ರೀಂ ಕೋರ್ಟಿನ ಈ ಡೈರೆಕ್ಷನ್ಗೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕೂಡ ಹೇಗೆ ಕಾನ್ಸ್ಟಿಟ್ಯೂಷನಲಿ ಫಂಕ್ಷನ್ ಮಾಡುತ್ತೆ ಅನ್ನೋದು. ಹಾಗಾಗಿ ನಾವು ನಿಮ್ಮ ಬಗ್ಗೆ ಸಂಪೂರ್ಣ ಭರವಸೆ ಇದೆ. ಮತ್ತೆ ಯಾವತ್ತೂ ಕೂಡ ಅಧಿಕಾರಿಗಳು ಕಾನೂನುಬದ್ಧವಾಗಿ ನಡೆಸೋತಾರೆ ಅನ್ನುವಂತ ಫುಲ್ಲೆಸ್ಟ್ ಗೌರವ ನಿಮ್ಮ ಬಗ್ಗೆ, ವಿಶ್ವಾಸ ಎರಡೂ ನಮಗಿದೆ. ಹಾಗಾಗಿ ದಯಮಾಡಿ ನಾವು ವಿನಂತಿ ಮಾಡೋದೇನು ಅಂದ್ರೆ ಇಂಥ ಒಂದು ಸಂದರ್ಭವನ್ನ ಯಾವುದೇ ರೀತಿಯಾದಂತಹ ಚ್ಯುತಿ ಬರದಂತೆ ಪಾರದರ್ಶಕವಾಗಿ ಎಲ್ಲವೂ ಕಾನೂನಾತ್ಮಕವಾಗಿ ನಡೆಯಿತು ಅನ್ನುವಂಥ ರೀತಿಯಲ್ಲಿ ಕೋರ್ಟು ಕೂಡ ಎತ್ತಿಡಿಬೇಕು ಅನ್ನುವಂಥ ರೀತಿಯಲ್ಲಿ ತಾವು ನಡೆಸ್ಕೊಡ್ತೀರಿ ಅನ್ನುವಂಥ ಭರವಸೆಯೊಂದಿಗೆ ನಡೆಸ್ಕೊಡ್ಬೇಕು ಅನ್ನುವಂಥ ವಿನಂತಿಯೊಂದಿಗೆ ನಾವು ಮಾಡ್ತೀವಿ. ಇದ್ರ ಬಗ್ಗೆ ಸರ್ ನಮ್ಮ ಆರ್ಒ ಹ್ಯಾಂಡ್ ಬುಕ್ ಏನು ಹೇಳುತ್ತೆ ಮತ್ತೆ ಪ್ರೆಸೆಂಟೇಷನ್ ಆಕ್ಟ್ 1951 ಆಗಿರೋದು, ಕಂಡಕ್ಟ್ ಆಫ್ ರೂಲ್ಸ್ 1961 ಪ್ರಕಾರ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ಪಾರದರ್ಶಕವಾಗಿ ಮಾಡುವಂಥ ಜವಾಬ್ದಾರಿ ಜಿಲ್ಲಾಡಳಿತದ ಸರ್. ಅದಷ್ಟು ನಿರ್ದೇಶನವನ್ನು ಈಗಾಗಲೇ ನಾವು ಆರ್ಒ ಕೊಟ್ಟಿದ್ದೀವಿ ಸರ್. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸಂಶಯ ಬೇಕು ಸರ್. ಆರ್ಒ ಇಒ ಯಾರೇ ಇರಲಿ, ಅವ್ರಿಗೆ ಏನೇ ಮಾಡಲಿ, ನೀವು ಹೇಳಿದ ಕೆಲಸ ಅವ್ರು ಮಾಡಬೇಕು ಅಂತ ನಾನು ಹೋಗ್ತೇನೆ. ಸೊ ನೀವೇ ಎಲ್ಲ ಮಾಡೋಕ್ಕಾಗಲ್ಲ, ನಿಮ್ಮ ಸಪೋರ್ಟ್ಗೆ ಅವರೆಲ್ಲ ಇರ್ತಾರೆ, ಮಾಡಬೇಕು. ಬಟ್ ಸೊ ಅವರನ್ನೇ ಬಿಲೀವ್ ಮಾಡಿ ಕೂತ್ಕೊಳ್ಳೋದು ಬೇಡ. ಯಾಕಂತಂದ್ರೆ ಯು ಆರ್ ಆನ್ಸರಬಲ್ ಇನ್ ದ ಫೈನಲ್. ಸೊ ಅವ್ರು ಏನು ಹೇಳಲಿ, ನೀವು ಇವಾಗ ಕೋರ್ಟ್ನ ಆದೇಶ, ನಮ್ಮ ಪ್ರೇಯರ್ ಏನಿತ್ತು ಆ ಪ್ರೇಯರ್ಗೆ ಆನ್ಸರ್ ಆಗಬೇಕಿದು. ಅದರಿಂದಾಗಿ ನಾವು ಯಾರನ್ನೂ ಬ್ಲೇಮ್ ಮಾಡಕ್ಕೆ ಹೋಗೋದಿಲ್ಲ, ಅನುಮಾನನೂ ಪಡೋದಿಲ್ಲ. ಯಾಕಂತಂದ್ರೆ ವಿ ಬಿಲೀವ್ ಇನ್ ಯು. ಆಗಲೇ ಸರ್.